ನಮಸ್ಕಾರ ಪ್ರಿಯ ವೀಕ್ಷಕರೇ. ಒಬ್ಬರ ಜೀವ ಮತ್ತು ಆರೋಗ್ಯದ ಮೇಲೆ ಚೆಲ್ಲಾಟ ಆಡುತ್ತಿರುವ ಆರೋಪಗಳ ನಡುವೆ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ನಗರದಲ್ಲಿ ಆರೋಗ್ಯ ಇಲಾಖೆ ಅಚಾನಕ್ ಪರಿಶೀಲನೆ ನಡೆಸಿದೆ. ಬಿಎಎಂಎಸ್ ವೈದ್ಯರು ಅಲೋಪತಿ ಔಷಧಿ, ಇಂಜೆಕ್ಷನ್ ಹಾಗೂ ಡ್ರಿಪ್ ನೀಡುತ್ತಿರುವ ಬಗ್ಗೆ ಸಾರ್ವಜನಿಕರಿಂದ ದೂರು ಬಂದ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಖಾಸಗಿ ಕ್ಲಿನಿಕ್ಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ತಾಲೂಕು ದಂಡಾಧಿಕಾರಿ ರೆಹಾನ್ ಪಾಷಾ, ಟಿಎಚ್ಒ ಡಾಕ್ಟರ್ ಕಾಶಿ ಹಾಗೂ ರೇಣುಕಾ ಪ್ರಸಾದ್ ಸೇರಿದಂತೆ ಸಿಬ್ಬಂದಿ ತಂಡದೊಂದಿಗೆ ಪರಿಶೀಲನೆ ಕೈಗೊಂಡರು. ಪರಿಶೀಲನೆ ಬಳಿಕ ಅಧಿಕಾರಿಗಳು ಸ್ಪಷ್ಟಪಡಿಸಿದಂತೆ ಬಿಎಎಂಎಸ್ ವೈದ್ಯರು ತಮ್ಮ ಅಧ್ಯಯನ ವ್ಯಾಪ್ತಿಯಲ್ಲೇ ಚಿಕಿತ್ಸೆ ನೀಡಬೇಕು. ಅಲೋಪತಿ ಔಷಧಿ, ಇಂಜೆಕ್ಷನ್, ಡ್ರಿಪ್ ಅಥವಾ ಶಸ್ತ್ರಚಿಕಿತ್ಸೆಯಂತಹ ಹೆಚ್ಚಿನ ಚಿಕಿತ್ಸೆ ನೀಡುವುದು ಕಾನೂನುಬಾಹಿರ. ನಿಯಮ ಉಲ್ಲಂಘನೆ ಕಂಡುಬಂದಲ್ಲಿ ಪರವಾನಗಿ ರದ್ದುಪಡಿಸುವುದು ಸೇರಿದಂತೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ. ನಗರದಲ್ಲಿ ಬಿಎಎಂಎಸ್ ವೈದ್ಯರ ಸಂಖ್ಯೆ ಹೆಚ್ಚಾಗುತ್ತಿರುವ ಹಿನ್ನೆಲೆ ಪ್ರತಿಯೊಬ್ಬರೂ ಕಾನೂನು ಚೌಕಟ್ಟಿನೊಳಗೆ ಕಾರ್ಯನಿರ್ವಹಿಸಬೇಕು ಎಂದು ಅಧಿಕಾರಿಗಳು ಎಚ್ಚರಿಸಿದರು. ಅಗ್ನಿ ಸುರಕ್ಷತಾ ಪ್ರಮಾಣಪತ್ರ, ಕ್ಲಿನಿಕಲ್ ನೋಂದಣಿ ಇವು ಕಡ್ಡಾಯವಾಗಿದ್ದು, ದಾಖಲೆಗಳಿಲ್ಲದಿದ್ದರೆ ತಕ್ಷಣ ಶಿಸ್ತು ಕ್ರಮ ಜರುಗಿಸಲಾಗುತ್ತದೆ ಎಂದು ತಿಳಿಸಿದರು. ಅನಧಿಕೃತ ಚಿಕಿತ್ಸೆ ನಡೆಯುತ್ತಿರುವ ಬಗ್ಗೆ ಮಾಹಿತಿ ಇದ್ದರೆ ಸಾರ್ವಜನಿಕರು ಆರೋಗ್ಯ ಇಲಾಖೆಗೆ ತಿಳಿಸಲು ಮನವಿ ಮಾಡಲಾಗಿದೆ. ಜೀವದ ಜೊತೆ ಆಟವಾಡಲು ಯಾರಿಗೂ ಅಧಿಕಾರವಿಲ್ಲ. ನಿಯಮ ಉಲ್ಲಂಘನೆ ಮಾಡಿದರೆ ಕ್ರಮ ಖಚಿತ ಎಂಬ ಸಂದೇಶವನ್ನು ಅಧಿಕಾರಿಗಳು ನೀಡಿದ್ದಾರೆ. ರೆಡಿ ಮಾಡೋದಲ್ಲ. ಈಗ ಫಸ್ಟ್ ನೀವು ಅಪ್ಲೈ ಮಾಡಿ ಮತ್ತೆ ಈಗ ಅಲ್ಲಿವರೆಗೂ ನೀವು ಸ್ಟಾಪ್ ಮಾಡಿ. ಏನಾದರೂ ಸಮಸ್ಯೆ ಮಾಡ್ಬೇಕು ಏನಾದ್ರು ಕೊಡಲಿ, ಅದೇನಾದ್ರು ಮಾಡಲಿ, ನಮ್ಮದ್ರಲ್ಲೇ ನೀವು ಇದು ನಾನು ಅದಕ್ಕೆ ನಿಮಗೆ ಇದು ಹಿಂಗೆ ಮಾಡಿ ಇದು ನಾವು ಇದು ಮಾಡಿಲ್ಲ ತುಂಬ ಎಕ್ಸ್ಪೆನ್ಸ್ ಚೆನ್ನಾಗಿರೋಲ್ಲ, ಡೆಲಿವರಿ ಮಾಡ್ತಾ ಇದ್ದಾರಲ್ವಾ ಪ್ರೊಸೀಜರ್ ಈ ಪ್ರೊಸೀಜರ್ ಸರ್. ಹೌದು, ಮತ್ತು ನೀವು ಜಂಕ್ಷನ್ ಮಾಡ್ತೀರ ಎಲ್ಲರಿಗೂ ನೀವು ಅಪ್ಡೇಟ್ ಇರಬೇಕು, ಅದು ಮಾಡಬೇಕು. ಏನೂ ಆಗಲ್ಲ ಸರ್. ಸಿಗೋದ್ರಲ್ಲಿ ನಾವು ಫೈಲಿಂದು ನೋ ಯು ಡೋಂಟ್ ಕನ್ವಿನ್ಸ್ ಮಾಡ್ಕೊಂಡು ಅಪ್ಡೇಟ್ ಮಾಡ್ತೇನೆ ಫೈಲಿಂದ ಸ್ಟಾಪ್ ಮಾಡಿ. ಈ ದಿವಸ ನಾವು ಬಸವೇಶ್ವರ ಹಾಸ್ಪಿಟ್ಲ್ ಒಂದು ಭೇಟಿ ಮಾಡಿದ್ರೆ ಒಂದು ಕಂಪ್ಲೇಂಟ್ ಇತ್ತು. ಇಲ್ಲಿ ಅಲೋಪತಿ ಡ್ರಗ್ಸ್ ಎಲ್ಲ ಕೊಡ್ತಾ ಇದ್ದಾರೆ ಮತ್ತು ಕನ್ಸಲ್ಟೆಂಟ್ಸ್ನೆಲ್ಲ ಕರೆಸ್ತಾರೆ, ಟ್ರೀಟ್ಮೆಂಟ್ ಆಗ್ತಾ ಇದ್ದಾರೆ ಅಂತ. ಇಲ್ಲಿ ನಡೆಸ್ತಾ ಇರೋದು ಬಿಎಎಂಎಸ್ ಅವರಿಗೆ ಸ್ಟ್ರಿಕ್ಟಾಗಿ ಹೇಳಿಲ್ಲ. ಆಮೇಲೆ ಅವರು 5 ಸ್ಟಾರ್ಸ್ದು ರೆಕಮೆಂಡೇಷನ್ಸ್ದು ಯಾವುದೂ ಏನು ತಗೊಂಡಿಲ್ಲ. ಅದನ್ನು ನೀವು ಮಾಡಿ ಅಂತ ಅಲ್ಲಿವರೆಗೂ ನೀವು ನಿಲ್ಲಿಸಬೇಕಾಗ್ತದೆ. ಮತ್ತು ಯಾವುದೇ ನೀವು ಅಲೋಪತಿ ಡ್ರಗ್ಸ್ ಕೊಡೋದಾಗಲಿ, ಸಣ್ಣ ಮಕ್ಕಳುಗಳಿಗೆ ನೀವು ರೆಫರೆನ್ಸಸ್ ತೊಗೊಂಡು ಮಾಡೋದಾಗಲಿ ಮಾಡಬಾರ್ದು ಅಂತ. ಅಲ್ಲೇ ಇನ್ನೊಂದು ಬಸವೇಶ್ವರ ಹಾಸ್ಪಿಟ್ಲ್ ಒಂದಲ್ಲ ಸರ್, ನೋಡಿರಿ ಇಲ್ಲಿ ಎಷ್ಟು ಹಾಸ್ಪಿಟ್ಲ್ ಇದ್ದಾವೆ, ಎಲ್ಲವೇ ಸುಮ್ಮನೆ ಹೆಸರಿಗೆ MBBS ಡಾಕ್ಟರ್ ಹಾಕ್ತಾರೆ ಅಷ್ಟೇ. ಯಾರು MBBS ಡಾಕ್ಟರ್ ಬರೋಲ್ಲ, ಅವ್ರದ್ದೇ ಹಾಸ್ಪಿಟ್ಲೇ ತಲ್ಲೀನರಾಗಿರ್ತಾರೆ. ಹೇಳಿದ್ದೀವಿ ಹಾಂ, ಈ ಥರ ಇಲ್ಲಿ ತಾಲೂಕಲ್ಲೂ ಆಗಬಾರ್ದು. ನಮ್ಮ ತಹಶೀಲ್ದಾರ್ ಸಾಹೇಬರು ಇದ್ದಾರೆ, ಇಲ್ಲಿ ಅವ್ರಿಗೂ ಮಾಹಿತಿ ಇದೆ. ಯಾಕೆಂದರೆ ನಮಗೆ ನಿವೃತ್ತ ಆಯುಷ್ ವೈದ್ಯಾಧಿಕಾರಿ ಒಬ್ಬರು ಸ್ಟೇಟ್ಮೆಂಟ್ ಕೊಟ್ಟಿದ್ರು, BAMS ಮಾಡಿದಾರೆ ಯಾವುದೇ ಮಾಡೋ, ನಮ್ಮ ಸರ್ಕಾರಿ ಹಾಸ್ಪಿಟ್ಲ್ ಆದ್ರೂ ಇಂಜೆಕ್ಷನ್ ಮಾಡೋಂಗಿಲ್ಲ, ಸರ್ಕಾರಿ ಹಾಸ್ಪಿಟ್ಲ್ ಅವ್ರ ಸಮೇತ ಮಾಡೋಂಗಿಲ್ಲ ಅಂತ ಹೇಳಿದರು. ಹಂಗಾಗಿ ನಿಮ್ಮ ಈಗ ಅಂಥದ್ದು ಏನಾದ್ರು ನೆಕ್ಸ್ಟ್ ಗಮನಕ್ಕೆ ಬಂದರೆ ದಯಮಾಡಿ ನಮ್ಮ ತಾಲೂಕು ಹೆಲ್ತ್ ಆಫೀಸರು ಮತ್ತು ತಹಶೀಲ್ದಾರ್ ಗಮನಕ್ಕೆ ತಗೊಂಬನ್ನಿ. ನಿಮ್ಮ ಸರ್ ನಿಮ್ಮ ಇನ್ನೊಂದು ಆಗಿರೋದು ಹಾಂ, ಈ ಮುಂದಿನ ದಿನಗಳಲ್ಲಿ ಅವ್ರು ಇನ್ನೂ ಅವ್ರು ಯಾಕಂದರೆ ಅವ್ರು ಪ್ರಭಾವಿಗಳಿರ್ತಾರೆ. ಅವ್ರು ಯಾಕಂದರೆ ಅವರು ಸಚಿವರದು ಶಾಸಕರ ಹೆಸರು ಹೇಳ್ಕೊಂಡು ಅಧಿಕಾರ ಮೇಲೆ ಪ್ರಬಲ ದಬ್ಬಾಳಿಕೆ ಮಾಡ್ತಾರೆ ಅವರು. ಆಯಿತು, ಈಗ ಅವ್ರು ಇನ್ಮೇಲೆ ನೋಡ್ತಾರೆ ನಮ್ಮ ತಾಲೂಕು ಹೆಲ್ತ್ ಆಫೀಸರ್ ಇತ್ತೀಚೆಗೆ. ಈಗ ನೋಡಿ ಇಲ್ಲೇ ಎಷ್ಟೊಂದು ಹಾಸ್ಪಿಟಲ್ ಇದೆ ನೋಡಿ ಸರ್, ಎಷ್ಟೊಂದು ಹಾಸ್ಪಿಟಲ್ ಎಲ್ಲ BAMS ಜೊತೆಗೆ ನಕಲಿ ಡಾಕ್ಟ್ರು ಇದ್ದಾರೆ, ಇಲ್ಲಿ ನಕಲಿ ಕ್ಲಿನಿಕ್ ಇದ್ದಾವೆ. ನಮ್ಮ ಸಾರ್ವಜನಿಕರು ಕಂಪ್ಲೇಂಟ್ ಬಂದಾಗ ಇವತ್ತು ಯಾಕೆ ಆರೋಗ್ಯದ ಮೇಲೆ ಹೆಚ್ಚು ದುಷ್ಪರಿಣಾಮ ಬೀಳ್ತಾವೆ, ಇದೇ ಉದ್ದೇಶನೇ ರೈಡ್ ಮಾಡಿ ಅದನ್ನೆಲ್ಲ ಸ್ಟಾಪ್ ಮಾಡ್ತೀವಿ. ಹಾಂ, ಸರಿ, ಓಕೆ ಸರ್. ವರದಿ ಪ್ರೇಮ್. ನಮ್ಮ ಚಾನಲ್ ಅನ್ನು ಫಾಲೋ ಮಾಡಿ, ಸುದ್ದಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಹಾಗೂ ಲೈಕ್ ಮಾಡಲು ಮರೆಯದಿರಿ. ಸಿ ಟೌನ್ ನ್ಯೂಸ್. ಧನ್ಯವಾದಗಳು.